ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬ್ರೆಡ್ ಪಿಜ್ಜಾ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ನಾನಿಲ್ಲಿ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಪನ್ನೀರ್ ಸೇರಿಸ್ಕೋತಾ ಇದ್ದೀನಿ. ಪನ್ನೀರು ನಾನಿಲ್ಲಿ 50 ಗ್ರಾಮ್ ಅಷ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೀವು ಬೇಬಿ ಕಾರ್ನ್ ಕೂಡ ಹಾಕ್ಕೋಬೋದು. ಕಾರ್ನ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು. ಹಾಗೆಯೇ ಒಂದು 2.5 ಟೇಬಲ್ ಸ್ಪೂನಷ್ಟು ಪಿಜ್ಜಾ ಸಾಸ್ ಹಾಕ್ಕೋತಾ ಇದ್ದೀನಿ. ಮಯೋನೀಸ್ ಇಷ್ಟಪಡೋರು ಹಾಕ್ಕೋಬೋದು, ಆದರೆ ನಾನು ಮಯೋನೀಸ್ ಹಾಕ್ಕೊಂಡಿಲ್ಲ. ಅದ್ರ ಜೊತೆಗೆ ನಾನು ಚೀಸ್ ಕೂಡ ಹಾಕ್ಕೋತಾ ಇದ್ದೀನಿ. ಮೊಝರೆಲ್ಲಾ ಚೀಸ್ನ ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಪೆರಿ ಪೆರಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಕೂಡ ಹಾಕ್ಕೊಂಡಿದ್ದೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ಬೇರೆ ಟೇಸ್ಟಲ್ಲಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ರಜಾ ಅಲ್ವಾ, ಇವಾಗ ಮಾಡಿಕೊಡಿ ಹೆಲ್ತಿಯಾಗಿ. ವೀಟ್ ಬ್ರೆಡ್ ಮೇಲೆ ನಾನಿಲ್ಲಿ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ. ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಬ್ರೆಡ್ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲೆ ಚೀಸ್ ಹಾಕ್ಕೊಳ್ಳೋದು ಅಷ್ಟೇ. ಈಗ ಓವೆನ್ ಅಥವಾ ನೀವು ತವ ಮೇಲೆ ಕೂಡ ಮಾಡ್ಕೋಬೋದು. ನಾನಿವತ್ತು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ. ಏರ್ ಫ್ರೈಯರ್ ಬ್ಯಾಸ್ಕೆಟ್ಗೆ ಹಾಕ್ತಾಯಿದ್ದೀನಿ. ಇದನ್ನ ಹಾಕಿ ಇದನ್ನು ಮೆನುಗೆ ಹೋಗ್ಬಿಟ್ಟು ಮೊದಲಿಗೆ ಮೆನುನಲ್ಲಿ ಪಿಜ್ಜಾ ಅಂತ ಕಾಣಿಸ್ತಿದ್ದಲ್ಲ ಅದಕ್ಕೆ ಹೋಗ್ಬಿಟ್ಟು 165 ಡಿಗ್ರಿ ಹಾಗೆ 7 ಮಿನಿಟ್ಸ್ ಸೆಟ್ ಮಾಡಿ ಆನ್ ಮಾಡಿ ಬಿಡೋದಷ್ಟೇ. ಈಗ ನೋಡಿ 7 ಮಿನಿಟ್ಸ್ ಆಗಾದ್ಮೇಲಿಂದ ತೋರಿಸ್ತಾ ಇದ್ದೀನಿ. ವಾವ್, ಕೆಳಗಡೆ ಎಲ್ಲ ಫುಲ್ ಕ್ರಿಸ್ಪಿಯಾಗಿ, ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿ ಚೀಸ್ ಮೆಲ್ಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ರಿಯಲ್ ಪಿಜ್ಜಾ ತಿಂದಾಗೆ ಆಗುತ್ತೆ. ಡಯಟ್ ಮಾಡೋರು ಕೂಡ ಮಾಡ್ಕೋಬೋದು, ಮಕ್ಕಳು ಕೂಡ ಮಾಡ್ಕೋಬೋದು. ಹೆಲ್ತಿಯಾಗಿ ಮನೇಲೇ ಮಾಡಿಕೊಡಿ. ಆದಷ್ಟು ಟ್ರೈ ಮಾಡಿ. ನೋಡಿ ಚೀಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.